ಜಲ ಸಂಕಷ್ಟಕ್ಕೆ ಶಾಶ್ವತ ಮುಕ್ತಿ ಹಾಡುವುದಕ್ಕೆ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಒಂದಾಗಿದ್ದಾವೆ. ಸರ್ವ ಪಕ್ಷಗಳ ಸಭೆಯಲ್ಲಿ ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆ ಕುರಿತಾಗಿ ಅದರ ಅನುಷ್ಠಾನದ ಕುರಿತಾಗಿ ಇದು ರಾಜ್ಯಕ್ಕಿರೋ ಏಕೈಕ ಶಾಶ್ವತ ಪರಿಹಾರ ಈ ವಿಚಾರದಲ್ಲಿ ಅಂತ ಪಕ್ಷಾತೀತವಾಗಿ ಒಮ್ಮತದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ಕರ್ನಾಟಕ ತಯಾರಿ. ಸರ್ವ ಪಕ್ಷಗಳ ಸಭೆಯಲ್ಲಿ ಒಮ್ಮತದ ನಿರ್ಧಾರ. ಕೇಂದ್ರದ ಬಾಗಿಲು ತಟ್ಟಲು ರಾಜ್ಯದ ನಾಯಕರು ಸಜ್ಜು. ರಾಜ್ಯದ ನೆಲ, ಜಲ ಮತ್ತು ಹಿತರಕ್ಷಣೆಯ ವಿಷಯ ಬಂದಾಗ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತುವುದು ಕರ್ನಾಟಕದ ಹೆಮ್ಮೆ. ನಿನ್ನೆ ಸಿಎಂ ಅಧಿಕೃತ ನಿವಾಸದಲ್ಲಿ ನಡೆದಂತ ಸರ್ವಪಕ್ಷ ಸಭೆ ಇದಕ್ಕೊಂದು ಜೀವಂತ ನಿದರ್ಶನವಾಯಿತು. ಆಡಳಿತ ಮತ್ತು ವಿರೋಧ ಪಕ್ಷದ ಪ್ರಮುಖ ನಾಯಕರು ಹಾಗೂ ಕಾನೂನು ತಜ್ಞರು ಭಾಗವಹಿಸಿ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನ ನೀಡಿದರು. ರಾಜ್ಯದ ರೈತರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಅಷ್ಟೂ ಪಕ್ಷಗಳ ರಾಜಕೀಯ ನಾಯಕರು ಮೇಕೆದಾಟು ಯೋಜನೆಗಾಗಿ ಒಂದೇ ಧ್ವನಿಯಲ್ಲಿ ಧ್ವನಿ ಎತ್ತಿದ್ದಾರೆ. ಇನ್ನು ಈ ವಿಚಾರವಾಗಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಮೇಕೆದಾಟು ಯೋಜನೆ ತಮಿಳುನಾಡಿಗೆ ಯಾವುದೇ ನಷ್ಟ ಉಂಟು ಮಾಡುವುದಿಲ್ಲ. ಇದು ಮಳೆ ಹೆಚ್ಚಾದಾಗ ಸಮುದ್ರಕ್ಕೆ ಹರಿದು ಹೋಗುವ ನೀರನ್ನು ಶೇಖರಿಸಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳ ಕುಡಿಯುವ ನೀರಿನ ಅಭಾವ ತೀರಿಸುವ ವೈಜ್ಞಾನಿಕ ಯೋಜನೆಯಾಗಿದೆ. ಈ ಯೋಜನೆ ಜಾರಿಗೆ ನಾವು ಪಕ್ಷಾತೀತವಾಗಿ ಹೋರಾಡಲಿದ್ದೇವೆ ಎಂದಿದ್ದಾರೆ. ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗವರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ ಅದೆಲ್ಲ ಗಮನದಲ್ಲಿಟ್ಟುಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಇಬ್ಬರಿಗೂ ಅನುಕೂಲ. ಅದು ತಮಿಳುನಾಡಿಗೆ ಜಾಸ್ತಿ ಅನುಕೂಲ, ಕರ್ನಾಟಕಕ್ಕೆ ಕಡಿಮೆ ಅನುಕೂಲ. ಅದನ್ನ ಈ ಡಿಸ್ಟ್ರಿಕ್ಟ್ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸಿಕೊಂಡು ನೀವು ತಮಿಳುನಾಡವರಿಬ್ಬರು ಕೂತ್ಕೊಂಡು ಸೌಹಾರ್ದತೆಯಿಂದ ಬಗೆಹರಿಸಿಕೊಳ್ಳಕ್ಕೆ ನಮ್ದೆಲ್ಲ ತರದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ಕೈಗೊಂಡ ಕ್ರಮಗಳು: ದೆಹಲಿಗೆ ಸರ್ವಪಕ್ಷ ನಿಯೋಗ ಯೋಜನೆಗೆ ಅಗತ್ಯವಿರುವಂತಹ ಅರಣ್ಯ ಮತ್ತು ಪರಿಸರ ಇಲಾಖೆಯ ಅನುಮೋದನೆಯನ್ನ ಕೇಂದ್ರ ಜಲಶಕ್ತಿ ಸಚಿವಾಲಯದಿಂದ ಶೀಘ್ರವಾಗಿ ಪಡೆಯಲು ರಾಜ್ಯದ ಎಲ್ಲಾ ಸಂಸದರು ಮತ್ತು ನಾಯಕರನ್ನ ಒಳಗೊಂಡ ನಿಯೋಗ ದೆಹಲಿಗೆ ತೆರಳಲಿದೆ. ಕಾನೂನು ಸಮರ ಬಲವರ್ಧನೆ, ಸುಪ್ರೀಂ ಕೋರ್ಟ್ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಿಡಬ್ಲ್ಯೂಎಂಎ ಮುಂದೆ ಕರ್ನಾಟಕದ ಪರ ಬಲವಾದ ವಾದ ಮಂಡಿಸಲು ಕಾನೂನು ತಂಡಕ್ಕೆ ಸಂಪೂರ್ಣ ಬೆಂಬಲ ನೀಡಲು ತೀರ್ಮಾನಿಸಲಾಗಿದೆ. ಸೌಹಾರ್ದಯುತ ಮಾತುಕತೆಗೆ ಸಿದ್ದತೆ. ಯೋಜನೆಯಿಂದ ತಮಿಳುನಾಡಿಗೆ ಆಗುವಂತಹ ಪ್ರಯೋಜನಗಳನ್ನು ಮನವರಿಕೆ ಮಾಡಿಕೊಡಲು ಸೌಹಾರ್ದಯುತ ದ್ವಿಪಕ್ಷೀಯ ಮಾತುಕತೆಗೂ ಬಾಗಿಲು ತೆರೆದಿಡಲಾಗಿದೆ. ಇನ್ನು ಸಭೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಕಾವೇರಿ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ತಾ ಇರುವ ತೀರ್ಮಾನದ ಕುರಿತು ಅಸಮಾಧಾನ ಇದೆ. ಇದೇ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲವನ್ನು ನೀಡುತ್ತೇವೆ. ರಾಜ್ಯದ ಹಿತ ಕಾಪಾಡುವ ವಿಚಾರವಾಗಿ ನಾವು ರಾಜಕೀಯ ಮಾಡುವವರಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ಸಾಧ್ಯ ಅಲ್ಲ. ನಮ್ಮ ರೈತರಿಗೆ ನೀರು ಬಿಟ್ಟಿದ್ರೆ, ನಮ್ಮ ಕಾಲುವೆಗಳಿಗೆ ನೀರು ಬಿಟ್ಟಿದ್ರೆ, ನಮ್ಮ ಕೆರೆಗಳನ್ನು ತುಂಬಿಸಿದ್ರೆ ಅದು ಸಾಧ್ಯ ಆಗ್ತಿತ್ತು. ಅದು ಯಾವುದನ್ನು ಮಾಡದೆ ಕೆಆರ್ಎಸ್ ಭಾಗದಲ್ಲಿ ಒಂದು ಹನಿನೂ ಕೂಡ ನೀರು ಬಿಡದೆ ನೀವು ರೈತರಿಗೆ ದೊಡ್ಡ ಸಾಧನೆ ಎಂದು ಬಿಂಬಿಸುವಂತದ್ದು ಸರಿಯಲ್ಲ ಅನ್ನೋದನ್ನ ನಮ್ಮ ಪಕ್ಷದಿಂದ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಆದ್ದರಿಂದ ಬರುವಂತಹ ದಿನಗಳಲ್ಲಿ ಕೃಷಿಗೆ ಮತ್ತು ಕುಡಿಯುವ ನೀರಿಗೆ ವಿಶೇಷವಾಗಿ ಇದು ಜನವರಿ ಫೆಬ್ರವರಿವರೆಗೂ ಕೂಡ ಮುಂದುವರಿತದೆ. ಇದು ಈ ತಿಕ್ಕಾಟ ಜನವರಿ ಫೆಬ್ರವರಿವರೆಗೂ ಕೂಡ ಮುಂದೋಗುತ್ತೆ. ಹಲವಾರು ಬಾರಿ ಜನವರಿ ಫೆಬ್ರವರಿಯಲ್ಲೂ ಕೂಡ ನಮಗೆ 4 ಟಿಎಂಸಿ ನೀರು ಬಿಡಿ, 5 ಟಿಎಂಸಿ ನೀರು ಬಿಡಿ ಅನ್ನೋ ಆದೇಶಗಳು ಬರ್ತವೆ. ಪ್ರತಿ ಬಾರಿ ಮಳೆ ಅಭಾವ ಎದುರಾದಾಗಲೂ ಕಾವೇರಿ ನೀರಿಗಾಗಿ ತಮಿಳುನಾಡಿನ ಜೊತೆ ಕಿತ್ತಾಡುವುದಕ್ಕಿಂತ ಮೇಕೆದಾಟು ಯೋಜನೆಯನ್ನ ಪೂರ್ಣಗೊಳಿಸುವುದೇ ಶಾಶ್ವತ ಪರಿಹಾರ ಅನ್ನೋದು ರಾಜ್ಯದ ಸರ್ವ ಪಕ್ಷಗಳ ಖಚಿತ ನಿಲುವು. ಈಗ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದ್ದು ರಾಜ್ಯದ ಒಗ್ಗಟ್ಟಿನ ಒತ್ತಡಕ್ಕೆ ಕೇಂದ್ರ ಹೇಗೆ ಸ್ಪಂದಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.